ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಎರಡು ವಸ್ತುಗಳನ್ನ ಬಳಸ್ಕೊಂಡು ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಉದ್ದಿನಬೇಳೆ ಮತ್ತು ಹೆಸರುಬೇಳೆ ಇವೆಲ್ಲ ಏನೂ ಬೇಡ. ಸಿಂಪಲ್ಲಾಗಿ ಎರಡು ವಸ್ತು ಹಾಕಿ ನಾನು ಚಕ್ಲಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಮೊದಲೇದಾಗಿ ಅಕ್ಕಿನ ಹುರ್ಕೊಳ್ಳೋಣ. ಈ ಅಕ್ಕಿನ ನಾನು ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಹುರ್ಕೋತಾ ಇದ್ದೀನಿ. ನಾನು ವರಲಕ್ಷ್ಮಿ ಹಬ್ಬ ಮತ್ತು ನಮ್ಮದು ಮಾರಲಮ್ಮಿ ಹಬ್ಬ ಅಂತ ಮಾಡ್ತೀವಿ. ಅವೆರಡು ಹಬ್ಬಕ್ಕೂ ಸೇರಿಸಿ ನಾನು ಮಾಡ್ಕೊಳ್ತಾ ಇರೋದ್ರಿಂದ 4 ಕೆ ಜಿ ಅಕ್ಕಿ, 2 ಕೆ ಜಿ ರವೆ ಹಾಕ್ಕೋತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಅಕ್ಕಿ ಹುರ್ಕೊಂಡು ತಕ್ಕೊಳ್ಳೋಣ. ಈಗ ನಾನು ರವೆ ಹುರ್ಕೊಳ್ತಾ ಇದ್ದೀನಿ. ರವೆ ಏನು ಜಾಸ್ತಿ ಹುರಿಯೋದು ಬೇಡ, ಒಂದು ಸ್ವಲ್ಪ ಹುರಿದ್ರೆ ಸಾಕು. ಸೊ ಇವೆರಡನ್ನೂ ಹುರಿದ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬರ್ತೀವಿ. ನಾನು 4 ಕೆ ಜಿ ಅಕ್ಕಿಗೆ 2 ಕೆ ಜಿ ರವೆ ಬಳಸ್ತಾ ಇದ್ದೀನಿ. ಉಪ್ಪಿಟ್ಟಿನ ರವೆ ತುಂಬ ಗರಿಗರಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಜಸ್ಟ್ ಒಂದು ಸತಿ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವೆರಡು ಹುರಿದು ನಾನು ಮಿಲ್ ಮಾಡಿಸ್ಕೊಂಬರ್ತೀನಿ. ಸೊ ನೋಡಿ, ಮಿಲ್ ಮಾಡಿಸ್ಕೊಂಬಂದಿದ್ದೀನಿ. ಇದು ವರಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ಸ್ವಲ್ಪ ಮಾಡ್ಕೊತಾ ಇರೋದು. ನಾನು 2 ಕೆ ಜಿ ಹಸಿಟ್ಟು ತೊಗೊಂಡಿದ್ದೀನಿ. ನಾನು 2 ಕೆ ಜಿ ಹಸಿಟ್ಟಿಗೆ ಜೀರಿಗೆ, ಕರಿ ಎಳ್ಳು, ಒಂದು ಸ್ವಲ್ಪ ಪುಡಿ ಉಪ್ಪು, ಸ್ವಲ್ಪ ಖಾರ ಪೌಡರು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡು ಒಂದು 2 ಸೌಟಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದು ಹೇಗೆ ಬಂತು ಅಂತ ಟ್ರೈ ಮಾಡಿ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ನಾನು ತೋರಿಸ್ಕೊಟ್ಟಿರೋವಂಥ ಈ ರೆಸಿಪಿ ಹೇಗಿದೆ, ಇಷ್ಟ ಆದರೆ ಎಲ್ಲರಿಗೂ ಒಂದು ಲೈಕ್ ಕೊಡಿ. ಹೀಗೆ ಈಸಿಯಾಗಿರೋವಂಥ ರೆಸಿಪೀಸ್ನ ಕಲ್ತ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ತುಂಬ ತೆಳುವಾಗಿ ಕಲಿಸ್ಕೊಳ್ಳೋದು ಬೇಡ. ಆಮೇಲೆ ಏನು ನಾವು ಚಕ್ಲಿ ಒತ್ತೀವಲ್ಲ, ಚಕ್ಲಿಗಳು ಅದರಲ್ಲಿ ನಮ್ಮಲ್ಲಿ ಸ್ಟೀಲ್ದಿದೆ, ಯಾವುದಾದ್ರೂ ಸರಿ ಅದರಲ್ಲಿ ಮಾಡ್ಕೋಬೋದು. ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚಕ್ಲಿ ಚೆನ್ನಾಗಿ ಬರೆಯುತ್ತೆ, ಮಧ್ಯೆ ಮಧ್ಯೆ ಕಟ್ಟಾಗಲ್ಲ. ಇಲ್ಲಾಂದರೆ ಮಧ್ಯೆ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಇದನ್ನು ಮುಚ್ಚಿಬಿಟ್ಟು ನಾನು ಎಣ್ಣೆ ಬಿಸಿಗೆ ಇಟ್ಕೊತೀನಿ. ಆಮೇಲೆ ಚಕ್ಲಿ ಒಳಗೆ ತೊಗೊಂಡು ಸ್ವಲ್ಪನೇ ಹಸಿಟ್ಟನ್ನ ತೊಗೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಏನು ಹಾಕಿಲ್ಲ, ಜಸ್ಟ್ ಅಕ್ಕಿ ಮತ್ತು ರವೆ ಹಾಕಿ ಮಾಡಿರೋವಂಥದ್ದು. ಸೊ ಚಕ್ಲಿ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಎಣ್ಣೆ ಹಚ್ಕೊಂಡಿಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಸೊ ನಾನೊಂದು ಅಗಲವಾಗಿರೋವಂಥ ತಟ್ಟೆ ತೊಗೊಂಡು ಅದರಲ್ಲಿ ರೌಂಡಾಗಿ ಚಕ್ಲಿಗಳ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ ನಾನು. ಯಾರು ಬೇಕಾದ್ರೂ ಜಲ್ದಿ ಮಾಡ್ಕೋಬೋದು. ಮನೆಯಲ್ಲಿ ಈಗ ಅಕ್ಕಿ ಹುರಿಯೋಕ್ಕೆ ನಮ್ಗೆ ಟೈಮ್ ಇಲ್ಲ ಅಂದರೂ ಕೂಡ ಅಕ್ಕಿ ಹಸಿಟ್ಟಿದ್ರೆ ಅದಕ್ಕೇನೆ ತೊಗೊಂಡು ಸ್ವಲ್ಪ ಅಕ್ಕಿ ಹುರ್ಕೊಂಡು, ಚಿರೋಟಿ ರವೆ ಬರುತ್ತಲ್ಲ ಅದನ್ನ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೋಬೋದು. ಇದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಮಿಲ್ ಮಾಡಿಸಿರೋದ್ರಿಂದ ನಾನು ಅಕ್ಕಿನ ಹುರ್ಕೊಂಡಿದ್ದೀನಿ. ಸೊ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದು ಸ್ವಲ್ಪ ಹಾಕಿ ನೋಡಿದ್ದೆ, ಮೇಲೆ ಬಂದಿದೆ, ಚೆನ್ನಾಗಿ ಕಾದಿದೆ. ಈಗ ಏನು ನಾವು ರೌಂಡಾಗಿ ಒತ್ತಿಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಗೆ ಒಂದೊಂದೇ ಹಾಕ್ಕೊಳ್ಳೋಣ. ಸೊ ಎಣ್ಣೆಗೆ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಡಿ. ಆಮೇಲೆ ನಾವು ಈ ಬೋಂಡ ಎಲ್ಲ ಎತ್ತೀವಲ್ಲ, ಮಗ್ಚಕಾಯಿ ಜಾಲರಿ ಥರದ್ದು, ಅದರಲ್ಲಿ ತಿರುಗಿಸ್ಕೊಳ್ಳೋಣ. ನಾನು ಯಾವ ಸೋಡಾ ಏನೂ ಹಾಕಿಲ್ಲ, ಆದರೂ ತುಂಬ ರುಚಿಯಾಗಿ ಗರಿಗರಿಯಾಗಿ ಚಕ್ಲಿ ಬಂದಿತ್ತು. ಜಸ್ಟ್ ಒಂದು ಸತಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಎಲ್ಲರಿಗೂ.
ಸೊ ನಾನು ಬೇಯಿಸ್ಕೊಂಡೆ ಮತ್ತೆ ನಾನು ಎರಡನೇ ಸತಿಗೆ ಚಕ್ಲಿನ ಹಾಕ್ಕೊಳ್ಳೋದಕ್ಕೆ ಅಂತಲೇ ಮತ್ತೆ ಒತ್ಕೋತಾ ಇದ್ದೀನಿ. ಏನಿದಕ್ಕೆ ಇಬ್ಬರು 3 ಜನ ಬೇಕು ಅನ್ನೋ ಹಾಗೆ ಇಲ್ಲ, ಒಬ್ಬರು ಚಕ್ಲಿ ಒತ್ತಬೇಕಪ್ಪ, ಒಬ್ಬರು ಬೇಯಿಸ್ಬೇಕಪ್ಪ ಅನ್ನೋಂತ ಏನೂ ಇಲ್ಲ. ಆ ಕಡೆ ಚಕ್ಲಿ ಬೇಯ್ತಾ ಇರುತ್ತೆ, ಈ ಕಡೆ ನಾವು ಒತ್ಕೋಬೋದು. ನಮ್ಮ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ. ಸೊ ಇಬ್ಬಿಬ್ರೆಲ್ಲ ಒತ್ತೋರು. ನಾನು ಮದುವೆಯಾಗಿ ಬಂದ ಹೊಸದ್ರಲ್ಲಿ ಈ ಥರ ಇಬ್ಬಿಬ್ರು 3 ಜನ ಸೇರಿ ಚಕ್ಲಿ ಮಾಡ್ತಾಯಿದ್ದು. ಈಗೆಲ್ಲ ಒಬ್ಬೊಬ್ಬರೇ ಮಾಡ್ಕೊಳ್ತೀವಿ. ಸೊ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಜಾಸ್ತಿ ಸೀಸಕ್ಕೆ ಹೋಗಬೇಡಿ. ಅದೇ ಎಣ್ಣೆಗೆ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚಕ್ಲಿನೂ ಇದೇ ಥರ ಫ್ರೈ ಮಾಡ್ಕೊಳ್ತೀನಿ ನಾನು. ಸೊ ರುಚಿಕರವಾದ ಗರಿಗರಿಯಾದ ಚಕ್ಲಿ ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಬೇಗ ತುಂಡಾಗ್ತಾ ಇದೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.